ತುಂಬ ಈಸಿಯಾಗಿ ಬೇಗ ಮಾಡುವಂಥ ಬೇಳೆ ಸಾಂಬಾರುಗಳಲ್ಲಿ ಇದು ಒಂದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ನಮ್ಮ ಮನೆಗಳಲ್ಲಿ ವಾರಕ್ಕೊಮ್ಮೆ ಈ ಬೇಳೆ ಸಾಂಬಾರು ಇರಲೇಬೇಕು. ನನಗಂತೂ ತುಂಬ ಇಷ್ಟ. ಏನೇ ತರಕಾರಿ ಇಲ್ವಾ ಪರವಾಗಿಲ್ಲ, ಇರೋದ್ರಲ್ಲೇ ಮಾಡೋಂಥ ಒಂದು ಬೇಳೆ ಸಾಂಬಾರು ಅಂದರೆ ಇದು. ಹಾಗಿದ್ರೆ ನಿಮಗೂ ಇದ್ರದ್ದು ಶೇರ್ ಮಾಡಬೇಕಾ ರೆಸಿಪಿ, ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಒಂದು ಬೌಲಷ್ಟು ಬೇಳೆನ ತೊಳ್ಕೊಂಡು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ. ನೀವು ಬೇಳೆ ಎಷ್ಟಾದರೂ ಬಳಸಿ, ಹಾಗೆ ಯಾವ ಬೇಳೆ ಆದರೂ ಪರವಾಗಿಲ್ಲ. ನಾನು ಪೇಪರ್ ಬೇಳೆ ಬಳಸಿದ್ದೀನಿ. ಹಾಗೆ ಒಂದು 4 ಟೊಮೊಟೊನ ಹಣ್ಣಾಗಿರೋಂಥದ್ದನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಬೇಳೆಗೆ ಬೇಯಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಳ್ತೀನಿ. ನೀವು ಕೂಡ ಅಷ್ಟೇ ಹಾಕ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ. ಆಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು 3 ರಿಂದ 4 ಕೂಗಿಸ್ಕೊಳ್ಳಿ. ನಾನು ಪೇಪರ್ ಬೇಳೆ ಆಗಿದ್ರೂ ಒಂದು 3 ಕೂಗಿಸ್ಕೊತೀನಿ. ನೀವು ದಪ್ಪ ಬೇಳೆ ಆಗಿದ್ರೆ ಒಂದು 4 ಕೂಗಿಸ್ಕೊಳ್ಳಿ. ಮತ್ತು ಇದು ಒಂದು 4 ಕೂಗೋದ್ರೊಳಗಡೆ ನಾವು ಅದಕ್ಕೆ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1 ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, 1-2 ಬೆಳ್ಳುಳ್ಳಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು 4 ಸ್ಪೂನು, 3 ತಪ್ಪರೆ 4 ಸ್ಪೂನ್ ಖಾರ, ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ಸಾಂಬಾರು ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಅದು ರುಬ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ರುಬ್ಕೊಬರೋಣ. ಫುಲ್ ಸಾಫ್ಟ್ ಆಗಬೇಕು ಆ ಥರ. ಹಾಗೆ ಈ ಕಡೆ ರೆಡಿ ಆಗಿರೋಂಥ ಬೇಳೆನ ನಾನು ಓಪನ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಎಲ್ಲ ನೋಡಿಬಿಟ್ಟು ಮ್ಯಾಶ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬೆಂದಿದ್ರೆ ಮ್ಯಾಶ್ ಮಾಡ್ಕೊಳ್ಳೋದು ಬೇಡ. ಈಗ ನಾನು ಬೆಂದಿದೆ, ನೀರು ಸ್ವಲ್ಪ ಜಾಸ್ತಿ ಹಾಕಿದೆ, ಅದರಿಂದ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಮ್ಯಾಶರ್ನ ನಾನು ಬೇರೆ ಕಡೆ ಇಟ್ಬಿಟ್ಟೆ, ಕೈಗೆ ಸಿಕ್ಕಿಲ್ಲ. ಅದರಿಂದ ನಾನು ಕುಟಾಣಿದು ಇರುತ್ತಲ್ವ ಕಲ್ಲು, ಅದರಿಂದ ಮ್ಯಾಶ್ ಮಾಡ್ಕೊಳ್ತಾ ಇದ್ದೆ. ನೋಡಿ ಬೇಗ ಮ್ಯಾಶ್ ಆಗೋಯ್ತು. ಸೊ ನೀವು ತರಕಾರಿ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಶಿಫ್ಟ್ ಮಾಡಿಬಿಡಿ. ಏನಾದರೂ ಇತ್ತು ತರಕಾರಿ ಅಂದರೆ ನೋಡಿ, ನಾನು ಬೀನಿಸು ಮತ್ತು ಮೂಲಂಗಿ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇಲ್ಲ ನಿಮ್ಮನೆ ತರಕಾರಿ ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಹಾಗೆ ರುಬ್ಕೊಂಡಿರೋ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಅದನ್ನೇ ತೊಳೆದು ನೀರು ಇದ್ಬಿಟ್ಟು ಮತ್ತು ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಹಾಗೆಯೇ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ. ನೋಡಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ಅದಕ್ಕೆ ನೀರು ಬೇಕು ಅಷ್ಟನ್ನ ಹಾಕ್ಕೊಳ್ಳಿ. ಹಂಗಂತ ಫುಲ್ಲು ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೇಡಿ, ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಹದ ಇದ್ದರೆ ಸಾಕು. ಇಷ್ಟ ಇದ್ದರೆ ಪರ್ಫೆಕ್ಟ್ ಆಗುತ್ತೆ ಸಾಂಬಾರು ಅಂತ. ಈಗ ನಾನು ಲಿಟಲ್ ಕ್ಲೋಸ್ ಮಾಡಿ ಈಗ 1-2 ಕೂಗಿಸ್ಕೊತೀನಿ. ನೀವೇನಾದ್ರು ಜಾಸ್ತಿ ಅಂದರೆ ಒಂದು 3 ಕೂಗಾದರೂ ಕೂಗಿಸ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ 2 ಕೂಗಿಸಿದ್ರೆ ಸಾಕಾಗುತ್ತೆ. ಸೊ ಇದನ್ನ 2 ಕೂಗಿಸ್ಕೊಂಡು ಬರೋಣ. ನೋಡಿ ಇದು ರೆಡಿ ಆಗಿದೆ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಮೇಲೆ ಸಾಂಬಾರು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಂಬಾರು ಸೊಪ್ಪು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಅದು ಎಲ್ಲ ಪರ್ಫೆಕ್ಟಾಗಿ ಹಾಕಿದ್ದೀನಿ ನಾನು. ಈ ಥರ ಇದ್ದರೆ ಸಾಕಾಗುತ್ತೆ. ಸೊ ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮೇಲಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಂಬಾರು ಸೊಪ್ಪು ಹಾಕಿದ್ಮೇಲೆ. ಯಾಕಂದರೆ ಸಾಂಬಾರು ಸೊಪ್ಪು ಬಿಸಿ ಇರೋ ಸಾಂಬಾರು ಒಳಗಡೆ ಹಾಕಿಬಿಟ್ರೆ ಅದು ಸರಿಯಾಗುತ್ತೆ ಅಂತ. ಸೊ ಈಗ ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡಿಬಿಟ್ಟು ರೆಡಿ ಇರುವ ಸಾಂಬಾರು ಮೇಲೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನೇ ಆಗಲಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈ ಬೇಳೆ ಸಾಂಬಾರು ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ಬರುತ್ತೆ. ಹಾಗೆ ಕಮೆಂಟಲ್ಲಿ ಈ ರೆಸಿಪಿ ಹೇಗಿದೆ ಅಂತ ತಿಳಿಸಿ. ಹಾಗೆ ನೆಕ್ಸ್ಟ್ ಬರುವ ವಿಡಿಯೋಗಳಿಗೆ ಆಗಿ ವಾಚ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.